ನಿಂಬೆ ಹಣ್ಣು ಯೂಸ್ ಮಾಡಿ ಮಾಡ್ತಾ ಇದೀನಿ. ಏನು ಟೊಮೆಟೊ ಏನಂತಾರ ಅದಕ್ಕೆ, ಚಿಕನ್ಗೆ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿ ಇಡ್ತೀನಿ. ಇದನ್ನ ಕಟ್ ಮಾಡ್ಬೇಕು. ಇದಿಷ್ಟು. ಹಾಯ್, ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮತ್ತೆ ಇನ್ನೊಂದು ಚಿಕನ್ ರೆಸಿಪಿ ಜೊತೆ ಬಂದಿದ್ದೀನಿ. ಅಂದ್ರೆ ಲಾಸ್ಟ್ ಅಲ್ಲಿ ನಾನು ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ ಮಾಡಿದ್ದೆ. ಈ ಸರಿ ನಾನು ಗೀ ರೈಸ್ ವಿತ್ ಗ್ರೀನ್ ಗ್ರೇವಿ ಮಾಡ್ತಾ ಇದ್ದೀನಿ. ನನ್ನ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ನಾನು ಎಲ್ಲದಕ್ಕೂ ಆಲ್ರೆಡಿ ಕಾಯಿ ಜಾಸ್ತಿನೇ ಹಾಕ್ತೀನಿ ಅಂತ ಹೇಳಿದೀನಿ. ಸೊ ಇದ್ರಲ್ಲೂ ನನಗೆ ಅಬ್ವಿಯಸ್ಲಿ ಕಾಯಿ ಹಾಲು ಆಡ್ ಮಾಡ್ತೀನಿ. ಪುದೀನ ಒಂದು ಕಟ್ಟು ಅಂಡ್ ಕೊತ್ತಂಬರಿ ಸೊಪ್ಪು ಒಂದು ಕಟ್ಗಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಅಂಡ್ ಈರುಳ್ಳಿ ಒಂದು 5 ಈರುಳ್ಳಿ, ಬೆಳ್ಳುಳ್ಳಿ ಒಂದು ದೊಡ್ಡ ಬೆಳ್ಳುಳ್ಳಿ ಆದ್ರೆ ಒಂದು ಫುಲ್ ಇಡೀ ತಗೋಬೇಕು. ಮತ್ತೊಂದಿಷ್ಟು ಏನಂತಾರೆ ಜಿಂಜರ್ ಇಷ್ಟು ತಗೋಬೇಕು, ಶುಂಠಿ. ಅಂಡ್ ಹಸಿಮೆಣಸು ಖಾರ ಜಾಸ್ತಿನೇ ಇದೆ. ಇದು ಒಂದ್ 2-3 ಹಾಕಿದ್ರೆ ತಿನ್ನಕ್ಕಾಗಲ್ಲ, ಅಷ್ಟು ಖಾರ ಇದೆ ಇದು. ಕೆಲವೊಂದು ಒಂದ್ 5-6 ಹಾಕಿದ್ರು ಖಾರ ಇರಲ್ಲ. ಖಾರ ಎಲ್ಲ ನೋಡ್ಕೊಂಡು ಅದ್ ಹಾಕ್ಬೇಕು. ನಾನು ನಿಂಬೆ ಹಣ್ಣು ಯೂಸ್ ಮಾಡಿ ಮಾಡ್ತಾ ಇದೀನಿ. ಟೊಮೆಟೊ ಏನಂತಾರ ಅದಕ್ಕೆ, ಹುಣಸೆ ಹಣ್ಣು ಅದನ್ನ ಯೂಸ್ ಮಾಡ್ತಾ ಇಲ್ಲ. ನಿಂಬೆ ಹಣ್ಣು ಯೂಸ್ ಮಾಡಿ ಮಾಡ್ತಾ ಇದೀನಿ. ಚಿಕನ್ಗೆ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿ ಇಡ್ತೀನಿ. ಇದನ್ನ ಕಟ್ ಮಾಡ್ಬೇಕು. ಇದಿಷ್ಟು ಕಟ್ ಮಾಡಿ ಚಿಕ್ಕದು ಗೀ ರೈಸ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೋಬೇಕು. ನಾನು ಪುದೀನ ಹಾಕ್ತಾ ಇದೀನಿ ಇವಾಗ. ಮಿಕ್ಸಿಗೆ ಬ್ಲೆಂಡ್ ಮಾಡ್ಬೇಕಲ್ಲ, ಸೊ ಒಂದ್ ಕಟ್ಟು ಪುದೀನ ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಅಂದ್ರೆ ನೋಡ್ಕೊಂಡು ಹಾಕ್ಬೇಕು. ಖಾರ ಜಾಸ್ತಿ ಆದ್ರೆ ಆಮೇಲೆ ತಿನ್ನೋಕು ಆಗಲ್ವಲ್ಲ. ಸೊ ನೋಡಿ, ಸ್ವಲ್ಪ ಚಕ್ಕೆ ಹಾಕ್ತೀನಿ ಚಿಕ್ಕದು, ಮತ್ತು ಲವಂಗ 1-2 ಹಾಕ್ತೀನಿ, ಏಲಕ್ಕಿ 1-2-3 ಸಿಪ್ಪೆ ತೆಗೆದು ಹಾಕ್ತೀನಿ. ಮತ್ತು ನಾನು ಇಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆ ಪೌಡರ್ ಹಾಕೋಕೆ ಹೋಗಲ್ಲ, ಯಾಕಂದರೆ ಅಮ್ಮ ಮಾಡಿ ಕಳಿಸ್ಕೊಟ್ಟಿರೋ ಚಿಕನ್ ಪೌಡರ್ ಹಾಕ್ತೀನಿ ನಾನು. ಅದರಲ್ಲೆಲ್ಲ ಇದೆ, ಸೊ ಅದನ್ನು ಹಾಕ್ತಿದ್ದೀನಿ. ಹಾಗಾಗಿ ಸ್ವಲ್ಪ ನಾನು ಮೆಣಸು ಕೂಡ ಕಡಿಮೆ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಚಿಕನ್ ಜೊತೆ ಗೀ ರೈಸ್ ಗ್ರೇವಿ ಜೊತೆ ಚಿಕನ್ ಗ್ರೇವಿ ಜೊತೆ ಗೀ ರೈಸ್ ಮಾಡೋಣ ಅಂದ್ಕೊಂಡು 4 ಗ್ಲಾಸು ಬಾಸುಮತಿ ರೈಸ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಗೀ ಹಾಕ್ತೀನಿ. ಅದಕ್ಕೆ ಸ್ವಲ್ಪನೇ ಆನಿಯನ್ ತಗೊಳ್ತೀನಿ, ಕಾಳು ಮೆಣಸು ಹಾಕ್ತೀನಿ, ನೀರು ಹಾಕ್ತಾ ಇದ್ದೀನಿ. ನಾನು ದ್ರಾಕ್ಷಿ ಗೋಡಂಬಿ ಹಾಕಿಲ್ಲ, ಯಾಕಂತಂದ್ರೆ ಆಲ್ರೆಡಿ ಇದು ಬಾಸುಮತಿ ರೈಸ್, ಅದು ಹಾಕಿದ್ರೆ ಇನ್ನೂ ಹೆವಿ ಆಗುತ್ತಂತ. ಬೇರೆ ಸೋನಾ ಮಸೂರಿ ಹಾಕಿದ್ರೆ ಸೋನಾ ಮಸೂರಿ ರೈಸಿಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ತಾ ಇದ್ದೆ. ತಿನ್ಬೋದು, ಹಾಕ್ತೀನಿ ಒಂದೊಂದ್ಸರಿ, ಬಟ್ ಇವತ್ತು ಹಾಕ್ತಾ ಇಲ್ಲ, ಹೆವಿ ಆಗತ್ತೆ ಅಂತ ನಾನು ಇಷ್ಟೇ ಹಾಕಿದ್ದೀನಿ. ಸೋನಾ ಮಸೂರಿ ರೈಸ್ ಏನ್ ಮಾಡ್ತೀವಿ, 1 ಕಪ್ ರೈಸಿಗೆ 2 ಕಪ್ ಆಗೋಷ್ಟು ನೀರ್ ಹಾಕ್ತಿವಿ. ಇದು 1 ಕಪ್ ರೈಸಿಗೆ 2 ಅಲ್ಲ, ಅದಕ್ಕಿಂತ ಅರ್ಧ ಕಪ್ ಕಡಿಮೆ ಹಾಕ್ಬೇಕು. 1.5 ಕಪ್ ಆಗೋಷ್ಟು ನೀರ್ ಹಾಕ್ಬೇಕು. ಆತರ ಸ್ವಲ್ಪ ತುಪ್ಪ ಹಾಕ್ತೀನಿ, ಆನಿಯನ್ ಹಾಕ್ತಾ ಇದೀನಿ. ಚಿಕ್ಕದೊಂದು ಚಕ್ಕೆ ಹಾಕಿ ಮತ್ತೆ 1-2 ಲವಂಗ ಹಾಕ್ತೀನಿ. ಹಾಗೆ ಆನಿಯನ್ ಚಿಕ್ಕದು ಕಟ್ ಮಾಡಬೇಕಿತ್ತು, ನಾನು ಇಲ್ಲಿ ದೊಡ್ಡದು ಕಟ್ ಮಾಡಿದ್ದೀನಿ. ಚಿಕ್ಕದು ಕಟ್ ಮಾಡಿದರೆ ಬೇಗ ಬೇಯುತ್ತೆ. ಹಾಗಾಗಿ ಆನಿಯನ್ ಗೋಲ್ಡನ್ ಬ್ರೌನ್ ಬರಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಮತ್ತೆ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯಬಿಡ್ಬೇಕು. ಅದು ನೀರ್ ಬಿಟ್ಕೊಳತ್ತಲ್ವ, ಸೊ ನೀರೇನ್ ಹಾಕೋದ್ ಬೇಡ. ಸ್ವಲ್ಪ ಅದು ಬೆಂದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಇದು ಹಾಕೋಣ, ನಾವೇನ್ ಮಸಾಲಾ ರೆಡಿ ಮಾಡಿಟ್ಕೊಂಡಿದೀವಿ ಅದನ್ನ ಹಾಕೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಸೊ ಚಿಕನ್ ಸ್ವಲ್ಪ ಬೇಯ್ತಾ ಇದೆ. ಸೊ ನಾನು ಇವಾಗ ಗ್ರೀನ್ ಮಸಾಲಾ ಏನ್ ಮಾಡಿ ಇಟ್ಕೊಂಡಿದೀವಿ ಅದನ್ನ ಹಾಕ್ತೀನಿ. ನಾನು ಇವಾಗ ಗಮ್ ಅಂತ ಇದೆ ಸ್ಮೆಲ್. ಇದೊಂದು 15 ನಿಮಿಷ ಇದ್ರಲ್ಲೇ ಬೇಯಲಿ. ಮತ್ತೇನ್ ಗೊತ್ತಾ, ಇದು ಆದ್ಮೇಲೆ ನಾವು ಟೊಮೆಟೊ ಹಾಕಲ್ವಲ್ಲ, ಸೊ ಸ್ವಲ್ಪ ನೀರ್ ಹಾಕ್ಬೋದು. ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕುದಿಸಿದ್ರೆ ಸ್ವಲ್ಪ ಹದಕ್ ಬರುತ್ತೆ. ಇನ್ ಕೇಸ್ ದಪ್ಪ ಜಾಸ್ತಿ ಬೇಕಂತ ಅಂದ್ರೆ ಇದಕ್ಕೆ ಕಾರ್ನ್ ಫ್ಲವರ್ ಇದೆಯಲ್ಲ, ಅದನ್ನ ಸ್ವಲ್ಪ ಹಾಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ. ನಾನು ಆಡ್ ಮಾಡಲ್ಲ, ಹಂಗೇನೆ ಸ್ವಲ್ಪ ಜಾಸ್ತಿ ಕುದಿಸ್ತೀನಿ. ಸೊ ಅದು ನನಗೆ ಬೇಕಾದ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಉಪ್ಪು ಖಾಲಿ. ಇನ್ನೊಂದು ಏನ್ ಗೊತ್ತಾ, ಇದಕ್ಕೆ ನಾನೇನ್ ಮಾಡ್ತೀನಿ, ಅಮ್ಮ ಮಾಡಿ ಕಳ್ಸಿಕೊಟ್ಟಿದಾರಲ್ಲ ಅದು ಚಿಕನ್ ಪೌಡರ್, ಅದೊಂದು ಸ್ವಲ್ಪ ಹಾಕ್ತೀನಿ. ಮೊಸರು ಹಾಕ್ತಾರೆ, ನಾನು ಮೊಸರು ಹಾಕಿನೂ ಮಾಡಿದೀನಿ. ನಾನು ಇಲ್ಲಿ ಇವಾಗ ಲೆಮನ್ ಯೂಸ್ ಮಾಡ್ತಾ ಇದ್ದೀನಲ್ಲ, ಸೊ ಮೊಸರು ಹಾಕ್ತಾ ಇಲ್ಲ. ನಾನು ಜಸ್ಟ್ ಕಾಯಿ ಹಾಲು ಕೂಡ ಹಾಕ್ದೆ. ಇವಾಗ ಕಾಯಿ ಹಾಲು ಹಾಕಿದೀನಿ. ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿ ಇದನ್ನ ಈಗ ಬೇಯಿಸ್ಕೊಳ್ಳೋದು ಅಷ್ಟೇ.
ಚಿಕನ್ ಪೌಡರ್ ಮಸಾಲ ಫಾರ್ ಟೇಸ್ಟ್ और ಖಾರಕ್ಕೂ ಏನಾದ್ರು ಗ್ರೀನ್ ಮಸಾಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಯಾಕಂತಂದ್ರೆ ನಾನು ಅಮ್ಮಕ್ಕೆ ಅವಾಗ್ಲೇ ಹೇಳಿದ್ನಲ್ಲ, ಆ ಪೌಡರ್ ಯೂಸ್ ಮಾಡಿದೀನಿ, ಏನೋ ಅಮ್ಮ ಕೊಟ್ಟಿರೋದು. ಸೊ ಅದು ಚಿಕನ್ ಪೌಡರ್ ರೆಡ್ ಇರುತ್ತೆ, ಸೊ ಅದನ್ನ ಯೂಸ್ ಮಾಡಿದಾಗ ಆಬ್ವಿಯಸ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗತ್ತೆ ಅಷ್ಟೇ. ಇವಾಗ ನಾನು ನಿಂಬೆಹಣ್ಣು ಹಿಂಡ್ತೀನಿ. ಇದಕ್ಕೆ ನಿಂಬೆಹಣ್ಣು ಫುಲ್ಲು ನಮಗೆ ಹುಳಿ ಎಷ್ಟು ಬೇಕು ಅದಕ್ಕೆ ತಕ್ಕಂತೆ ನಿಂಬೆಹಣ್ಣು ಹಾಕೋದಿದೆ. ಒಂದು ನೋಡೋಣ ತೆಗೆದು ಸರಿಯಾಗಿ ಬೆಂದಿದ್ಯಾ ಅಂತ. ಚಿಕನ್ ಬೆಂದಿದೆ. ಗೀ ರೈಸ್ ವಿತ್ ಗ್ರೀನ್ ಗ್ರೇವಿ. ಎಸ್, ಹೆಂಗ್ ಬೆಂದಿದೆ ಅಂತ. ಎಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲವ್ ಯು ಗೈಸ್, ಟೇಕ್ ಕೇರ್, ಬೈ ಬಾಯ್.